ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು ದಿನಾಂಕ 25ನೇ ತಾರೀಕು ಮಂಗಳವಾರದಂದು ಯಶೋಧ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಟ್ರಸ್ಟಿಂದ ತೀರ್ಮಾನವನ್ನು ಮಾಡಿದ್ವಿ. ಅದನ್ನ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. BCA MCA ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ಗಳನ್ನ ವಿತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಟ್ರಸ್ಟ್ ವತಿಯಿಂದ ತೀರ್ಮಾನ ಮಾಡಿದ್ದೀವಿ. ಈ ಲ್ಯಾಪ್ಟಾಪ್ನ ವಿತರಣೆ ಮಾಡ್ತಾ ಇರುವಂಥ ಉದ್ದೇಶ ಏನು, ಲ್ಯಾಪ್ಟಾಪ್ನ ಪಡೆಯೋಕ್ಕೆ ಶಕ್ತಿ ಇಲ್ಲದಿರುವಂಥ ಕುಟುಂಬಗಳಲ್ಲಿ ಮಕ್ಕಳುಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. BE ಮಾಡುವಂಥ ಮಕ್ಕಳುಗಳಿಗೆ, BCA ಮಾಡುವಂಥ ಮಕ್ಕಳುಗಳಿಗೆ, MCA ಮಾಡುವಂಥ ಮಕ್ಕಳುಗಳಿಗೆ ಮಸ್ಟ್ ಅಂಡ್ ಶುಡ್ ಲ್ಯಾಪ್ಟಾಪ್ ತೀರಾ ಅವಶ್ಯಕತೆ ಇರೋದ್ರಿಂದ ನಾವು ಅವ್ರಿಗೆ ಸಹಕಾರಿಯಾಗಿ ಅವರ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಬೇಕು, ಮತ್ತು ಮುಂದಿನ ಅವರ ಭವಿಷ್ಯದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಜೀವನವನ್ನು ಮಾಡಬೇಕು. ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಅವರಿಗೆ ಕೆಲಸ ಸಿಕ್ಕುವಂಥದ್ದಾಗಬೇಕು. ಮತ್ತು ಅವರು ಏನು ಅವ್ರ ಸ್ಟಡೀಸಲ್ಲಿ ಎಲ್ಲ ಥರದಕ್ಕೂ ಅನುಕೂಲ ಆಗುವಂಥದ್ದು ಲ್ಯಾಪ್ಟಾಪು ಅಂತಂದ ನಾನು ಮನಗಂಡು ಅದನ್ನು ಒಂದು 250 ಜನಕ್ಕೆ ಯಾರು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸ ಮಾಡುವಂಥ ವಿದ್ಯಾರ್ಥಿಗಳು ಅವರ ಅಪ್ಪ ಅಮ್ಮಂದಿರಿಗೆ ಶಕ್ತಿ ಇರಲ್ಲ ಅಂಥವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅನ್ನೋದು ನನ್ನ ಮನಸ್ಸಿನಲ್ಲಿ ಬಂದ ನಂತರ ನಾನು ಅದನ್ನು ತೀರ್ಮಾನ ಕೈಗೊಂಡು ಈಗಾಗಲೇ ಹೆಚ್ಚು ಕಡಿಮೆ 300 ವಿದ್ಯಾರ್ಥಿಗಳು ಇಬ್ಬರು ಸೇರಿ 300 ಅರ್ಜಿಗಳನ್ನ ಹಾಕಿದ್ದಾರೆ. 300 ಜನಕ್ಕೂ ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತು ಅವತ್ತೊಂದು ದಿನ 25ನೇ ತಾರೀಕು ಏನು ಮಂಗಳವಾರದ ದಿನದಂದು ಪರಮ ಪೂಜ್ಯ ಗುರುಗಳಾದಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಅವರ ಅಮೃತಸ್ಥದಿಂದ ಅವತ್ತು ಈ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ನ ಕೊಡುವಂಥದ್ದು, ಮತ್ತು ಈ ವಿದ್ಯಾರ್ಥಿಗಳಿಗೆ ಅವರು ಆಶೀರ್ವಚನವನ್ನು ನೀಡುವಂಥದ್ದು. ಗುರುಗಳ ಆಶೀರ್ವಾದದಿಂದ ಅವರ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಅನ್ನೋದು ನನ್ನ ಮಹದಾಸೆ. ಅದರಿಂದ ಗುರುಗಳನ್ನ ಅವತ್ತು ನಾವು ಕರೆಸ್ತಾ ಇರೋದ್ರಿಂದ ಸ್ವತಃ ಅವರೇನೆ ಬಂದು ಎಲ್ಲ ವಿದ್ಯಾರ್ಥಿಗಳಿಗೂ ಆಶೀರ್ವಾದವನ್ನು ಮಾಡಿ ಲ್ಯಾಪ್ಟಾಪ್ನ ಕೊಡುವಂಥ ಕೆಲಸವನ್ನು ಕೈಗೊಂಡಿದ್ದೀವಿ. ಅದರಿಂದ ಅವತ್ತು ಯಾರ್ಯಾರು ಈ ಲ್ಯಾಪ್ಟಾಪ್ನ ಪಡೆಯೋದಕ್ಕೆ ಅರ್ಜಿಯನ್ನು ಹಾಕಿ ಆಯ್ಕೆಯಾಗಿದ್ದಾರೆ ಅವರು ಮತ್ತು ಅವರ ಪೋಷಕರು, ಅವರ ಅಪ್ಪ ಅಮ್ಮಂದಿರು ಮತ್ತು ಆ ವಿದ್ಯಾರ್ಥಿ ಮಸ್ಟ್ ಅಂಡ್ ಶುಡ್ಡು ಕಲಾಮಂದಿರಕ್ಕೆ ಬಂದು ಕಲಾಮಂದಿರದಲ್ಲಿ ಈ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಲ್ಯಾಪ್ಟಾಪ್ನ ಪಡೆಯುವಂಥದ್ದಾಗಬೇಕು. ಮತ್ತು ನಮ್ಮ ಕಾರ್ಪೊರೇಷನ್ ವತಿಯಿಂದನೂ ಲ್ಯಾಪ್ಟಾಪ್ನ ಕೊಡುವಂಥದ್ದನ್ನು ಮಾಡ್ತಾರೆ ನಮ್ಮ ಸರ್ಕಾರದ ವತಿಯಿಂದ. ಅದರಲ್ಲಿ ಅಪ್ಲೈ ಮಾಡಿರೋರು ಇದರಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಅದರಲ್ಲಿ ತಗೊಂಡಿರೋರು ಇದರಲ್ಲಿ ತಗೊಳಕ್ಕಾಗೋದಿಲ್ಲ. ಅದನ್ನು ವಿದ್ಯಾರ್ಥಿಗಳು ಮನಗಾಣಬೇಕು ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ. ಮತ್ತು ಇವತ್ತು ಏನು ಲ್ಯಾಪ್ಟಾಪ್ನ ನಾವು ಕೊಡ್ತಾ ಇದ್ದೀವಿ ಅದನ್ನು ಸದುಪಯೋಗ ಪಡಿಸ್ಕೊಂಡು ಅವರ ಭವಿಷ್ಯ ಉಜ್ವಲವಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಅಂತ ಹೇಳಿ ಉಚಿತ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಡೆಸ್ಕೊಡುವಂಥ ಜವಾಬ್ದಾರಿಯನ್ನು ಸನ್ಮಾನ್ಯ ಮಾಜಿ ಸಚಿವರು, NR ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನನ್ನ ಹಿರಿಯ ಸಹೋದರರ ಸಮಾನರಾದಂಥ ತನ್ವೀರ್ ಸೇಠ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಅವ್ರನ್ನೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ HC ಮಹದೇವಪ್ಪನವರು, MLCಗಳಾದಂಥ ಸನ್ಮಾನ್ಯ ತಿಮ್ಮಯ್ಯ ಸಾಹೇಬರು, ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವರು, ಮತ್ತು ಶಾಸಕ ಮಿತ್ರಗಳಾದಂಥ ಯತೀಂದ್ರ ಸಿದ್ದರಾಮಯ್ಯನವರು, ಅನಿಲ್ ಚಿಕ್ಕಮಾದ್ ಅವರು, D ರವಿಶಂಕರ್ ಅವರು, ದರ್ಶನ್ ಧ್ರುವನಾರಾಯಣ ಅವರು, ಗಣೇಶ್ ಪ್ರಸಾದ್ ಅವರು, ಮತ್ತು ಚಾಮರಾಜನಗರ ಸಂಸದರಾದಂಥ ಸುನಿಲ್ ಬೋಸ್ ಅವರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಗರಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಮತ್ತು ನನ್ನ ಹಿತೈಷಿಗಳು ಎಲ್ಲರನ್ನೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಕೋರ್ಕೊತಾ ಇದ್ದೀನಿ.
ಇವರೆಲ್ಲರನ್ನು ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ 300 ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಪೋಷಕರು ಜೊತೆಗೆ ವಿದ್ಯಾರ್ಥಿಗಳು ಎಲ್ಲರನ್ನು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಭಾಗವಹಿಸಬೇಕು ಅಂತ ಕೊಡ್ಕೊಂತೀನಿ. ನಮಸ್ಕಾರ.